ಇಂಡಿಯಾ ಒಕ್ಕೂಟದವರು ಮಹಿಳಾ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ. ಮತ್ತು ಈ ಬಿಲ್ಲನ್ನ ಯಾವ ಸಂದರ್ಭದಲ್ಲಿ ತರಾತುರಿಯಲ್ಲಿ ಆಡಳಿತ ಪಕ್ಷದವರು NDAದವರು ಬಹಳನೇ ಸಲೀಸವಾಗಿ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇರುವಂತಹ ಸಂದರ್ಭ ಜೊತೆಗೆ ಒಂದು ನೆರೆಟಿವ್ ಸೆಟ್ ಮಾಡುವ ನಿಟ್ಟಿನಲ್ಲಿ ಅವರು ಈ ಒಂದು ಬಿಲ್ನ ಜಾರಿ ತಂದಿದ್ದಾರೆ. ಈ ಒಂದು ಕಂಪ್ಲೀಟ್ ಟೈಮ್ ಲೈನ್ ನೋಡಿದ್ರೆ ಈ ಬಿಲ್ನ ನಾವು ಏಪ್ರಿಲ್ 1st ವೀಕಿಗೆ ನಮ್ದು ಬಜೆಟ್ ಸೆಷನ್ ಮುಗಿಯುತ್ತೆ. ಅದಾದ ನಂತರ ಏಪ್ರಿಲ್ 16, 17, 18ಗೆ ಒಂದು ಶಾರ್ಟ್ ಸೆಷನ್ ಕರೀತಾರೆ. ಮಹಿಳಾ ಮೀಸಲಾತಿ ಬಿಲ್ ನ ಜಾರಿ ತರಬೇಕು ಅಂತ. ಈ ಬಿಲ್ನ ಜಾರಿ ತರಬೇಕು ಅಂದ್ರೆ ಇದರ ಸಂಬಂಧಪಟ್ಟ ಹಾಗೆ ಏನು ಅಮೆಂಡ್ಮೆಂಟ್ಸ್ ತರ್ತಾ ಇದೀವಿ ಅನ್ನೋದನ್ನ ಕೂಡ ನಾವು ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಪ್ರೈಮ್ ಮಿನಿಸ್ಟರ್ಗೆ ಮತ್ತೆ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕಿರಣ್ ರಿಜಿಜು ಅವರಿಗೂ ಕೂಡ ಒಂದು ಲೆಟರ್ ಕೂಡ ಕಳಿಸಿದ್ದಾರೆ. ಸುಮಾರು 2 ರಿಂದ 3 ಲೆಟರ್ ಕಳಿಸಿದ್ದಾರೆ. ಈ ಅಮೆಂಡ್ಮೆಂಟ್ ಬಿಲ್ಲಿನ ಡೀಟೇಲ್ಸ್ ಏನು, ಯಾವ ರೀತಿ ಈ ಬಿಲ್ನ ಜಾರಿ ತರ್ತೀರಾ, ಪ್ರೈಮ್ ಮಿನಿಸ್ಟರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಲ್ ಪಾರ್ಟಿ ಮೀಟಿಂಗ್, ಅಪೋಸಿಷನ್ ಪಾರ್ಟೀಸ್, ರೂಲಿಂಗ್ ಪಾರ್ಟಿ ಎಲ್ಲರೂ ಒಂದು ಸಭೆ ಕರೆದು ಒಂದು ರೋಡ್ ಮ್ಯಾಪ್ ಯಾವ ರೀತಿ ಬಿಲ್ ಜಾರಿ ತರಬೇಕು ಅನ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಹೇಳಿದ್ದಾರೆ. ಅದನ್ನ ಕೂಡ ಇಗ್ನೋರ್ ಮಾಡಿದ್ದಾರೆ. ಆಮೇಲೆ ಸೆಕೆಂಡ್ ಲೆಟರ್ ಏನ್ ಕಳಿಸಿದ್ದಾರೆ ಅಂದ್ರೆ, ನಂತರ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಅದರಿಂದ 5 ರಾಜ್ಯಗಳ ಚುನಾವಣೆ ಮುಗಿದ ತಕ್ಷಣ ಎಲ್ಲರೂ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿಕೊಂಡು ಅದರಲ್ಲಿ ತೀರ್ಮಾನ ತಗೊಳ್ಳೋಣ. ಈಗ NDA ಪಕ್ಷದವರಿಗೆ ಈ ಬಿಲ್ನ, ಮಹಿಳಾ ಮೀಸಲಾತಿ ಬಿಲ್ನ ಆಗ್ಲೇ 2023ರಲ್ಲಿ ಎಲ್ಲರ ಸಹಮತಿಯಿಂದ ಜಾರಿ ತಂದಿದ್ದೀವಿ. ಇಟ್ಸ್ ಬಿಕಮ್ ಅ ಲಾ ನಾವು. ಇದನ್ನ ಡಿಲಿಮಿಟೇಷನ್ ಜೊತೆ ಲಿಂಕ್ ಮಾಡಿಬಿಟ್ಟು ನಾವು ಡಿಲಿಮಿಟೇಷನ್ ಬಗ್ಗೆ ನಮಗಿರುವಂತಹ ಆತಂಕ ಇದೆ. ಸೊ ಅದರ ಬಗ್ಗೆ ಮಾಹಿತಿನ ಸರಿಯಾಗಿ ಕೊಟ್ಟಿಲ್ಲ. ನಾವು ಕೇಳಿದಾಗ ಅದನ್ನ ಮುಚ್ಚುಮರೆ ಮಾಡಿದ್ದಾರೆ. ಈಗ ನೀವು 3 ದಿನ ಡಿಸ್ಕಷನ್ ಅಲ್ಲೂ ನೋಡಿದ್ರಿ ಯಾವ ರೀತಿ ಅಮಿತ್ ಶಾ ಅವರು ನನಗೆ 1 ಗಂಟೆ ಕೊಡ್ರಿ, 1 ಗಂಟೆನಲ್ಲಿ ನಾವೇನು 543 ಸೀಟ್ ಇದೆ ಅದನ್ನ 850ಕ್ಕೆ ಯಾವ್ಯಾವ ಸ್ಟೇಟಿಗೆ ಎಷ್ಟೆಷ್ಟು ಬರ್ತಾ ಇದೆ ಡಿಲಿಮಿಟೇಷನ್ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾರೆ. ಏನ್ ಹೇಳಿದ್ರು, KG ಮಕ್ಕಳಿಗೆ ಹೇಳ್ಕೊಟ್ಟ ಹಾಗೆ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಅದೇನು ಬೇಕಾಗಿಲ್ಲ ನಮಗೆ. ನೀವು ಏನು 1 ವಾರ 15 ದಿನ ಮುಂಚೆನೆ ನಿಮಗೆ ಈ ಬಿಲ್ನ ಜಾರಿ ಮಾಡಬೇಕು ಅಂತ ಉದ್ದೇಶ ಇದ್ದಿದ್ರೆ ಆ ಬಿಲ್ಲಿನ ಸಂಪೂರ್ಣ ಮಾಹಿತಿ ನಮಗೆ ಕರಿಬೇಕಿತ್ತು. ಇಲ್ಲದ್ರೆ ಒಂದು ಆಲ್ ಪಾರ್ಟಿ ಮೀಟಿಂಗ್ ತಗೊಂಡ್ ಬಂದ್ಬಿಟ್ಟು ಎಲ್ಲರ ಒಂದು ಕನ್ಸೆನ್ಸಸ್ ನಲ್ಲಿ ನೀವು ಬಿಲ್ ಜಾರಿ ತಂದ್ರೆ ಅವಾಗ ಎಲ್ಲರೂ ಕೂಡ ಅವರ ಸಜೆಷನ್ಸ್ ಕೊಟ್ಟು ಮಹಿಳಾ ಮೀಸಲಾತಿ ಬಿಲ್ನ ಯಾವ ರೀತಿ ನಾವು ಬರುವಂತಹ ಚುನಾವಣೆ ಅದರಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ವಿ. 2023ರಲ್ಲಿ ನಾವೆಲ್ಲರೂ ಬಿಲ್ನ ಪಾಸ್ ಮಾಡಿದ್ವಿ. ನಂತರ ಚುನಾವಣೆ 2024ರಲ್ಲಿ ಬಂತು, 18th ಲೋಕಸಭಾ ಎಲೆಕ್ಷನ್ಸ್. ಅವಾಗ ಕೂಡ ಅದನ್ನ ಜಾರಿ ತರಲಿಲ್ಲ. ಸೆನ್ಸಸ್ ನ ನೀವು ನೋಡಿದ್ರೆ ಒಮ್ಮೆ ಏಪ್ರಿಲ್ 1ಸ್ಟ್ಗೆ ಸೆನ್ಸಸ್ ಶುರು ಮಾಡಿದ್ದಾರೆ. ಅದರಲ್ಲೂ ಕೂಡ ಕಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ದೀರಾ ಇಲ್ಲ ಅದನ್ನು ಕೇಳಿದ್ವಿ. ಈ ಡಿಲಿಮಿಟೇಷನ್ ಬಿಲ್ ನಲ್ಲಿ ಆ ಡಿಲಿಮಿಟೇಷನ್ ಕಮಿಷನ್ ಮಾಡ್ತಾ ಇದಾರಲ್ಲ ಅದರಲ್ಲಿ ಯಾರ್ಯಾರು ಇರ್ತಾರೆ, ಅವರೇ ರೆಕಮೆಂಡೆಡ್ ಒಬ್ಬ ಚೇರ್ಪರ್ಸನ್ ಇರ್ತಾರೆ, ಜೊತೆಗೆ ಚೀಫ್ ಎಲೆಕ್ಷನ್ ಕಮಿಷನರ್, ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇವರೆಲ್ಲರೂ ಇರ್ತಾರೆ. ಸೊ ಇದರ ಬಗ್ಗೆ ಎಲೆಕ್ಟೆಡ್ ಮೆಂಬರ್ಸ್ ಫ್ರಮ್ ದ ಪಾರ್ಲಿಮೆಂಟ್, ಲೋಕಸಭಾ ಮತ್ತೆ ಸ್ಟೇಟ್ ಅಸೆಂಬ್ಲಿನಲ್ಲಿರೋರು ಕೇವಲ ನಾಮಿನಲ್ ಮೆಂಬರ್ಸ್, ಅವ್ರಿಗೆ ವೋಟಿಂಗ್ ರೈಟ್ಸ್ ಇರಲ್ಲ, ಪವರ್ ಇರೋದಿಲ್ಲ. ಸೊ ಇದರ ಬಗ್ಗೆ ಆಮೇಲೆ ಈಗಾಗಲೇ ನಮಗೆ ಆತಂಕ ಇರೋದು ಡಿಲಿಮಿಟೇಷನ್ ನ ತರುವ ನಿಟ್ಟಿನಲ್ಲಿ ಯಾವ ರೀತಿ ಅವರು ಕಾನ್ಸ್ಟಿಟ್ಯೂಯೆನ್ಸೀಸ್ ನ ಸ್ಟೇಟ್ ಬೋತ್ ಪಾರ್ಲಿಮೆಂಟರಿ ಅಂಡ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಡಿಲಿಮಿಟ್ ಮಾಡ್ತಾರೆ ಅನ್ನೋದು ಕೂಡ ನನಗೆ ಆತಂಕ ಇದೆ. ಯಾಕಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಮತ್ತೆ ಅಸ್ಸಾಂನಲ್ಲಿ ಈಗಾಗಲೇ ಅವರು ನಾವು ಜೆರಿ ಮ್ಯಾಂಡರಿಂಗ್ ಅಂತ ಒಂದು ಟರ್ಮ್ ಎಲ್ಲ ಫೇಮಸ್ ಆಗ್ಬಿಟ್ಟಿದೆ. ಅವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಯಾವ ರೀತಿ ಅವರು ಕಾನ್ಸ್ಟಿಟ್ಯೂಯೆನ್ಸೀಸ್ ನ ಪ್ಯಾಟರ್ನ್ ಮಾಡಿದ್ರೆ ಅವರಿಗೆ ರಾಜಕೀಯ ಲಾಭ ಆಗುತ್ತೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರು ಮಾಡ್ತಾರೆ ಅನ್ನೋದು ಈಗಾಗಲೇ ಜಮ್ಮು ಅಂಡ್ ಕಾಶ್ಮೀರ್, ಅಸ್ಸಾಂನಲ್ಲಿ ತೋರಿಸಿದ್ದಾರೆ. ಸೊ ಆದ್ರಿಂದ ಇನ್ನೊಂದು ನಾವು ಯೋಚನೆ ಮಾಡಬೇಕಾಗಿದೆ. ನಾನು ಕೂಡ ಡೆಲ್ಲಿನಲ್ಲಿದ್ದೆ ಈ 3 ದಿನದ ಅಧಿವೇಶನದಲ್ಲಿ. 1 ದಿನ ಮುಂಚೆನೆ ಪ್ರಧಾನಮಂತ್ರಿ ಅವರು ಇದನ್ನ ಎಲ್ಲ ಸಾರ್ವಜನಿಕರು ವೋಟರ್ಸ್ ತಿಳ್ಕೋಬೇಕಾಗುತ್ತೆ. 1-2 ದಿನ ಮುಂಚೆನೆ ಎಲ್ಲಾ ಮಹಿಳೆಯರನ್ನ ಅಕ್ರಾಸ್ ದ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ದ ಕಂಟ್ರಿ ಕರೆಸ್ಬಿಟ್ಟು ಸಭೆ ಮಾಡ್ತಾರೆ. ಒಂದು ಮಹಿಳಾ ಬಿಲ್ನ ಜಾರಿ ತರ್ತಾ ಇದೀವಿ ಅಂತ ಹೇಳಿ ಹೈಪ್ ಮಾಡೋದು. ಎಲ್ಲ
ಡೋಂಟ್ ಪ್ಲೇ ದ ಇಮೋಷನ್ಸ್ ಆಫ್ ವಿಮೆನ್. ಫಸ್ಟ್ ಆಫ್ ಆಲ್ ನಾನು ಅದನ್ನು ಹೇಳಬೇಕಾಗಿದೆ. ಮಹಿಳೆಯರನ್ನ ನೀವು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡು ಅವರ ಇಮೋಷನ್ಸ್ ಜೊತೆಗೆ ದಯವಿಟ್ಟು ನೀವು ಆಟ ಆಡಬೇಡ್ರಿ. ಎಲ್ಲರನ್ನು ಕರೆಸ್ಬಿಟ್ಟು ಅವತ್ತು ಮೀಟಿಂಗ್ ಮಾಡ್ತಾರೆ. ಅದಾದ ನಂತರ 3 ದಿನ ಚರ್ಚೆ ಮಾಡ್ತಾರೆ. ಬಿಲ್ಲಿನ ಡೀಟೇಲ್ಸ್ ಆಪೋಸಿಷನ್ಗೆ ಯಾರಿಗೂ ಕೊಡೋದಿಲ್ಲ. ಅವರಿಗೆ ಬಿಲ್ ಪಾಸ್ ಆದರೆ ಕ್ರೆಡಿಟ್ ತಗೋಬೇಕು, ಬಿಲ್ ಫೇಲ್ ಆಯ್ತು ಅಂದ್ರೆ ಆಪೋಸಿಷನ್ಗೆ ಬ್ಲೇಮ್ ಮಾಡಬೇಕು. ಒಂದು ನೆರೆಟಿವ್ ಸೆಟ್ ಮಾಡಬೇಕು. ಇಂಡಿಯಾ ಒಕ್ಕೂಟದವರು ಅಪೋಸಿಷನ್ ಅವರು ಆಂಟಿ ವಿಮೆನ್ ಇದ್ದಾರೆ, ಮಹಿಳೆಯರ ಪರವಾಗಿಲ್ಲ ಅಂತ ಒಂದು ನೆರೆಟಿವ್ ಸೆಟ್ ಮಾಡಬೇಕಾಗಿದೆ. ನಾನು ಕೂಡ ಸದನದಲ್ಲಿ ಮೊದಲನೇ ದಿನ ನಮ್ಮ ಪಕ್ಷದಿಂದ ಸುಮಾರು 16 ಜನಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಇತ್ತು. ನನಗೆ ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿರಲಿಲ್ಲ ನನ್ನ ಹೆಸರು. ಆದ್ರೆ ಇಂಥ ಒಂದು ಇಂಪಾರ್ಟೆಂಟ್ ಬಿಲ್ ಇದೆ, ಮಾತಾಡಬೇಕು ಅಂತ ಹೇಳ್ಬಿಟ್ಟು ಗುರುವಾರ ರಾತ್ರಿ 12:15ಗೆ ನನಗೆ ಟೈಮ್ ಸಿಕ್ಕಿದ್ದು. ಕೇವಲ ನಾವು 50 ಜನ MPs ಕಾಯ್ತಾ ಇದ್ವಿ. ಸರ್, ಯು ಆರ್ ವಿಮೆನ್ MPs, ಇಂಥ ಒಂದು ಇಂಪಾರ್ಟೆಂಟ್ ಬಿಲ್ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಸ್ಪೀಕರ್ ಅವರ ರಿಕ್ವೆಸ್ಟ್ ಮಾಡಿಕೊಂಡು ನಮಗೆ ಕೇವಲ 4ರಿಂದ 5 ನಿಮಿಷ, 5.5 ನಿಮಿಷ ಸಿಕ್ಕಿದೆ. ಅದರಲ್ಲಿ ಮಹಿಳೆಯರ ಬಿಲ್ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು. ಆದ್ರಿಂದ ಇದು ಒಂದು